ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ? ನೋಡಿ, ಇವತ್ತು ನಮ್ಮ ಸಿನಿಮಾ ಇಂಡಸ್ಟ್ರಿ ಎಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ, ಈಗ ನೋಡಿ ಜೂನಿಯರ್ ಡಿ ಬಾಸ್ ಅಂತ ಫೇಮಸ್ ಆದಂಥ ಈ ಹುಡುಗ ಅವಿನಾಶ್ ಅಂತ ನೀವು ಎಲ್ಲರೂ ಕೂಡ ಎಲ್ಲ ಚಾನಲ್ಗಳು ಕೂಡ ಆಲ್ಮೋಸ್ಟ್ ನೋಡಿರ್ತೀರ. ನೋಡಿ, ಈಗ ನೋಡಿ ಮಜಾ ಭಾರತದಲ್ಲೆಲ್ಲ ಅವಕಾಶಗಳಿಲ್ಲದೆ ಇರೋದ್ರಿಂದ ಕೊನೆಗೆ ಈಗ ಅವರು TRPಗೋಸ್ಕರ ಏನೋ ಬಳಸ್ಕೊಂಡ್ರು, ಇಲ್ಲ ಬೇರೆ ಇನ್ನೊಂದು ಬಳಸ್ಕೊಂಡ್ರು, ಅದು ಬೇರೆ ವಿಷಯ. ಈಗ ಜೂನಿಯರ್ ಡಿ ಬಾಸ್ ಅಂತ ಸ್ವಲ್ಪ ಹೆಸರು ಪಡ್ಕೊಂಡ್ಮೇಲೆ ನೋಡಿ ಈಗ ನೆಕ್ಸ್ಟ್ ಈಗ ಅವ್ರಿಗೀಗ ಒಂದು ಆಟೋ ಡ್ರೈವರ್ ಆದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಕೊನೆಗೆ ನೋಡಿ ಅವ್ರಿಗೆ ದರ್ಶನ್ ಅವರು ಕೂಡ ಕರೆದು ಬೈದಿದ್ರಂತೆ. ಈ ರೀತಿ ಎಲ್ಲ ನೀನು ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ತಪ್ಪು ನೀನು ಮಾಡಿದ್ದೀನಿ ನೀನು ಅಂತ ಕೂಡ ಬೈದಿದ್ರಂತೆ. ನಿಜ ಇಲ್ಲ ಅಂತಲ್ಲ, ಆದರೆ ನೋಡಿ ಈಗ ನೆಕ್ಸ್ಟ್ ಈಗ ಒಬ್ಬ ಆಟೋ ಡ್ರೈವರ್ ಚಾಲಕನಾಗಿ ಈಗ ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಮಜಾ ಭಾರತ ಬಿಟ್ಟು ಅಂತಲ್ಲ, ಸಿನಿಮಾ ಇಂಡಸ್ಟ್ರಿನೇ ಬೇಡ ನನಗೆ, ಸಿನಿಮಾ ಇಂಡಸ್ಟ್ರಿ ಜೀವನನೇ ಬೇಡ ಅಂತ ಅಂದ್ಬಿಟ್ಟು ಕೂಡ ಈಗ ಆಟೋ ಡ್ರೈವರ್ ಆಗಿ ಕಾರ್ಯನಿರ್ವಹಿಸೋಕ್ಕೆ, ಅಂದರೆ ಆಟೋ ಒಬ್ಬ ಚಾಲಕನಾಗಿ ಏನೋ ಒಂದು ದುಡ್ಕೊಂಡು ಹೊಟ್ಟೆಪಾಡು ಮಾಡಲೇಬೇಕು. ಯಾಕೆಂದರೆ ಅಲ್ಲಿ ಕೂಡ ಮಜಾ ಭಾರತದಲ್ಲಂತೂ TRPಗೋಸ್ಕರ ಏನೋ ಬಳಸ್ಕೊಂಡಿದ್ರು, ಮತ್ತು ದುಡ್ಡಿಗೋಸ್ಕರ ಏನೋ ಒಂದು ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಏನೋ ಇಂಪ್ಲೂಯೆನ್ಸ್ಗೋಸ್ಕರ ಬಳಸ್ಕೊಂಡ್ರು ಅಷ್ಟೇ, ಬಿಸಾಕ್ಬಿಟ್ರು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆದರೆ ನೋಡಿ ಈಗ ಈ ಹುಡುಗನ ಪರಿಸ್ಥಿತಿ ಈಗ ಎಂಥ ಮಟ್ಟಿಗೆ ಬಂದುಬಿಟ್ಟಿದೆ ಅಂತಂದರೆ, ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಲೂ ಇಂಥ ದೊಡ್ಡ ಕೃತ್ಯಗಳು ನಡೆಯುತ್ತೆ ಅಂದರೆ ಇದೆಲ್ಲ ಒಂದು ನಮ್ಮ ಜನಗಳಿಗೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ನೋಡಿ ರಚಿತಾರಾಮ್ ಕೂಡ ಇವ್ರು ನೋಡಿ ದಂಗಾಗೋಗಿದ್ರು. ನಿಜವಾಗ್ಲೂ ಇವ್ರು ದರ್ಶನ್ ಸರ ನೋಡಿ ಸಾರಥಿ ಪಿಕ್ಚರಲ್ಲಿ ದರ್ಶನ್ ಸರ್ ಎಲ್ಲ ಹೇಗೆಲ್ಲ ಇರ್ತಾರೆ, ಅವ್ರು ಅದೇ ಥರ ಸೇಮ್ ಇವರು ಕೂಡ ದರ್ಶನ್ ಅವರ ಒಂದು ಆಟೋ ಡ್ರೈವರಲ್ಲಿ ಗೆಟಪ್ ಹಾಕಿ ಇರ್ತಿದ್ರು. ಈಗಲೂ ನೋಡಿ ಫಿಲ್ಮ್ ಬಿಟ್ ಅನ್ನೋ ಒಂದು ಚಾನಲ್ ಕೂಡ ನೋಡಿದೆ. ಆದರೂ ಕೂಡ ನೋಡಿ ಇವ್ರನ್ನ ಒಂದು ಇಂಟರ್ವ್ಯೂ ಮಾಡಿದಾಗ ಅವರು ನೋಡಿ ಯಾವ ಥರ ಈಗ ಪರಿಸ್ಥಿತಿ ಬಂದಿದೆ ನೋಡಿ, ಆಟೋ ಡ್ರೈವರ್ ಆಗಿದ್ದಾರೆ. ಮತ್ತು ಹಿಂದೆ ಎಲ್ಲ ಜೊಮ್ಯಾಟೊ ಸ್ವಿಗ್ಗಿನೂ ಮಾಡ್ತಿದ್ರಂತೆ. ಡ್ರೈವರ್ ಅನ್ನೋ ಒಂದು ಇದರಲ್ಲಿ ಜೊಮ್ಯಾಟೊ ಸ್ವಿಗ್ಗಿ ಕೆಲಸ ಎಲ್ಲ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ಕೊಂಡು ಕೆಲಸನ ನೋಡಿ, ಈ ಥರ ಕೆಲಸ ಎಲ್ಲ ಯಾಕಾದರೂ ಕೆಲ್ಸಕ್ಕೆ ಬರ್ತಾರೆ ನೋಡಿ. ಕೆಲಸ ನೋಡಿ ನಮ್ಮ ಜನ ಏನಂತಂದರೆ ಒಂದು ಕೆಲಸ ಮಾಡಲ್ಲ, ಯಾವುದೇ ಆಗಲಿ ಒಂದೊಂದು ಲಿಸ್ಟ್ಗೆ ಹೋಗ್ಬಿಡ್ತಾರೆ. ಈಗ ಬಿಸ್ನೆಸ್ಗೆ ಹೋಗ್ತಾರೆ ಬಿಟ್ಟು ಒಂದು ಕೆಲಸ ಬಿಟ್ಟು ಏನೋ ಒಂದು ಜಾಬ್ ಮಾಡ್ಕೊಂಡಿರ್ತಾರೆ, ಜಾಬ್ ಬಿಟ್ಟು ಬಿಸ್ನೆಸ್ಗೆ ಹೋಗೋದು, ಬಿಸ್ನೆಸ್ ಬಿಟ್ಟು ಮತ್ತೆ ಮನೆ ಕಡೆ ಬರೋದು, ತಿರ್ಗಾ ಮನೆ ಬಿಟ್ಟು ತಿರ್ಗಾ ಇನ್ನೊಂದು ಕಡೆ ಹೋಗೋದು, ಇನ್ನೊಂದು ಜಾಬ್ಗೆ ಹೋಗೋದು. ನೋಡಿ ಒಂದು ಕಡೆ ಕೆಲಸ ಮಾಡಲಿಲ್ಲ ಅಂದರೆ ಜೀವನ ಅನ್ನೋದು ಎಲ್ಲಿಗೆ ಹೋಗುತ್ತೆ ಅಂತಂದರೆ, ನೋಡಿ ಜೂನಿಯರ್ ಡಿ ಬಾಸ್ ಅಂತ ಹೆಸರು ಪಡ್ಕೊಂಡಂಥ ಈ ನಮ್ಮ ಒಂದು ಇವರು ಮಜಾ ಭಾರತದ ಎಷ್ಟು ಫೇಮಸ್ ಆಗಿದ್ರು ಹಿಂದೆ ಎಲ್ಲ, ಒಂದು 4-5 ವರ್ಷದಿಂದ ಎಲ್ಲ ತುಂಬ ಫೇಮಸ್ ಆಗಿದ್ರು ಅವಿನಾಶ್ ಅಂತಕ್ಕಂಥ ಈ ವ್ಯಕ್ತಿ. ಈಗ ಈ ವ್ಯಕ್ತಿಗೆ ಈಗ ಅಲ್ಲಿ ಯಾವುದೇ ಒಂದು ಪೇಮೆಂಟ್ಗಳು ಕೂಡ ಜಾಸ್ತಿ ಇಲ್ಲ, ಯಾಕೆಂದರೆ ಅವಕಾಶಗಳಂತೂ ಸಿಕ್ಕಲೇ ಇಲ್ಲ. ಇದರಿಂದ ಈಗ ಮಜಾ ಭಾರತದಲ್ಲಂತೂ ತುಂಬ ಹೆಸರು ಮಾಡಿದ್ದ, ಚೆನ್ನಾಗಿ ಹೆಸರು ಮಾಡಿಕೊಂಡ ಅಷ್ಟೇ. ಆದರೆ ಸಿನಿಮಾದಲ್ಲಂತೂ ಅಷ್ಟು ಅವಕಾಶಗಳು ಸಿಗಲಿಲ್ಲ. ಸಿನಿಮಾದಲ್ಲಿ ಅಷ್ಟು ಅವಕಾಶಗಳು ಸಿಗಲಿಲ್ಲ ಅಂತಂದಾಗ ಈಗ ಏನು ಮಾಡಬೇಕು ಮುಂದೆ ನೋಡಿ, ಸಿನಿಮಾ ಅಂತ ಬಂದರೆ ಒಂದು ಸೈಡ್ ಬಿಸ್ನೆಸ್ ಇರಲೇಬೇಕು. ಅಲ್ಲಿ ಎಲ್ಲರೂ ಕೂಡ ಆ್ಯಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಕೂಡ ಹೀರೋಗಳಾಗೋಕ್ಕಾಗಲ್ಲ. ಎಲ್ಲರೂ ಕೂಡ ಹೀರೋಗಳು ಯಾಕೆ ಆಗೋಕ್ಕಾಗಲ್ಲ ಅಂತಂದರೆ ಅವ್ರದ್ದೇ ಒಂದು ಬಿಸ್ನೆಸ್ ಇರಬೇಕು. ಮತ್ತು ಹೀರೋಗಳಾಗಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ಬಂಡವಾಳ ಇರಬೇಕು. ನಾವೇ ಪ್ರೊಡ್ಯೂಸರ್ ಆಗಬೇಕು, ನಾವೇ ಡೈರೆಕ್ಟ್ರು ಕೂಡ ಆಗಬೇಕು. ಎಷ್ಟೋ ಜನ ನೋಡಿ ಅವರವರ ಒಂದು ಸೈಡ್ ಬಿಸ್ನೆಸ್ ಇಟ್ಕೊಂಡೇ ಹೀರೋ ಆಗೋದಕ್ಕೆ ಹೋಗ್ತಾರೆ. ಈಗ ನೋಡಿ ದರ್ಶನ್ ಸರ್ ನೋಡಿ ಅವ್ರದ್ದು ಒಂದು ಸೈಡ್ ಬಿಸ್ನೆಸ್ಸು, ಏನೋ ಒಂದು ಫಾರ್ಮ್ ಹೌಸು, ಏನೋ ಒಂದು ಇದೆ ಅವ್ರದ್ದು. ಇನ್ನು ಬೇರೆ ಉಪೇಂದ್ರ ಸರ್ದು ನೋಡಿ ರುಪೀಸ್ ರೆಸಾರ್ಟ್ ಅಂತ ಏನೋ ಕೆಲವೊಂದು ಹೋಟ್ಲುಗಳಾಗಲಿ, ಈಗ ಸುದೀಪ್ ಸರ್ದು ಕೂಡ ಅಷ್ಟೇ ಕೆಲವೊಂದು ಏನೇನೋ ಸೈಡ್ ಈ ಥರ ಜಿಮ್ ಬಿಸ್ನೆಸ್ ಆಗಲಿ, ಎಲ್ಲರದು ಅಷ್ಟೇ. ಆಲ್ಮೋಸ್ಟ್ ಹೀರೋಗಳಾದಂಥ ಎಲ್ಲರೂ ಅಷ್ಟೇ, ರವಿಚಂದ್ರನ್ ಆಗಲಿ, ಇನ್ನೊಬ್ರು ಉಪೇಂದ್ರ, ಎಲ್ಲರೂ ಅಷ್ಟೇ. ಸಿನಿಮಾದಲ್ಲಿ ನಮ್ಮ ಹೀರೋಗಳು ಅಂತ ಯಾರ್ಯಾರು ನಾವು ಕಂಡುಹಿಡಿತೀವಿ, ನಮ್ಮ ಫ್ಯಾನ್ಸ್ಗಳು ಅಂತ ನಾವು ಏನೇನು ಎಲ್ಲರೂ ಕೂಡ ಅಡಿಕ್ಟ್ ಆಗಿಬಿಡ್ತೀವಿ, ಅವರೆಲ್ಲರೂ ಆಲ್ಮೋಸ್ಟ್ ಇದೇನೆ ಸೇಮ್. ಅವ್ರು ಸುಮ್ಮನೆ ಹೀರೋಯಿಸಮ್ ಮಾಡಲ್ಲ. ಈಗ ನೋಡಿ ನಮ್ಮ ದೊಡ್ಡ ಮನೆ ಶಿವಣ್ಣನೂ ಅಷ್ಟೇ, ಅವ್ರದ್ದೇ ಆದಂಥ ಒಂದು ಸೈಡ್ ಬಿಸ್ನೆಸ್ ಇರಲೇಬೇಕು. ಅದಕ್ಕೆ ಅವ್ರದ್ದೇ ಆದಂಥ ಒಂದು ಕೆಲವು ಹೋಟೆಲ್ಸ್ಗಳಿದೆ, ಇಂಟರ್ನ್ಯಾಷನಲ್ ಹೋಟೆಲ್ಸ್ಗಳು, ರಾಜ್ಕುಮಾರ್ ಫ್ಯಾಮಿಲಿ ಅಂತ ಬಂದಾಗ. ಹಂಗೆ ರಾಜ್ಕುಮಾರ್ ಫ್ಯಾಮಿಲಿ ಅಂತ ಆ ಥರ ನೋಡಿದಾಗ ಅವ್ರದ್ದೇ ಆದಂಥ ಈ ಥರ ಅವರೇ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಆಗಿ ಕೋಟಿ ದುಡ್ಡನ್ನು ಮಾಡ್ತಾರೆ. ಹಾಗೆ ನಾವು ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತಂದರೆ ನಮ್ಮ ಹತ್ರನೂ ಕೋಟಿ ದುಡ್ಡು ಇರಬೇಕು. ಕೋಟಿ ಅಂತ ಹೋದ್ರು ಅಟ್ಲೀಸ್ಟು ನಮ್ಮ ಒಂದು ಲೆವೆಲ್ಗೆ ಬದುಕುವಂಥ ಒಂದು ದುಡ್ಡಿದ್ರೆ ಮಾತ್ರ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೋದು. ಇಲ್ಲಾಂದರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋಗೋಕ್ಕಾಗೋದೇ ಇಲ್ಲ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ನೋಡಿ ಅವಿನಾಶ್ಕಂತೂ ಈಗ ಚಾನ್ಸ್ ಅಂತೂ ಸಿಗ್ತಾ ಇಲ್ಲ. ಈಗಾಗಲೇ ನೋಡಿ ಬೇರೆ ಚಾನಲ್ಗಳ ಮೂಲಕ ಬಂದು ಹೇಳ್ಕೊತಾ ಇದ್ದಾರೆ, ನಮಗಂತೂ ಈಗ ಚಾನ್ಸ್ ಸಿಗ್ತಾ ಇಲ್ಲ, ಅದಕ್ಕೆ ನಾನೀಗ ಹೊಟ್ಟೆಪಾಟ್ಗೋಸ್ಕರ ಆಟೋ ಡ್ರೈವರ್ ಆಗಿ ಆಟೋ ಓಡಿಸ್ಲೇಬೇಕು ಅಂತ ಕೂಡ ಬಂದು ಈಗ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಈಗ ಒಂದು ಸಿನಿಮಾದಲ್ಲಿ ನಟಿಸಬೇಕು ಅಂತಂದರೆ ಅವ್ರಿಗೆ ಆ್ಯಕ್ಟಿಂಗ್ ಬರಬೇಕು, ಡ್ಯಾನ್ಸ್ ಬರಬೇಕು ಅಂತ ಏನಿಲ್ಲ. ಅವ್ರ ಹತ್ರ ಕೆಲವರು ಒಬ್ಬೊಬ್ರು ನೋಡಿ ದುಡ್ಡಿದ್ರು ಕೂಡ ಹೋಗ್ಬಿಡ್ತಾರೆ. ದುಡ್ಡಿದ್ರೆ ಸಾಕು, ದುಡ್ಡಿದ್ರೆ ನಾವು ಅಲ್ಲಿ ಸಿನಿಮಾಗಳೆಲ್ಲ ಕೊಂಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ಬಿಡು, ಸಿನಿಮಾ ಕೂಡ ಏನೇನೋ ರಿಮೇಕ್ ಮಾಡಿಕೊಂಡು
ಸಿನಿಮಾದಲ್ಲಿ ಯಾವ ರೀತಿ ಆ್ಯಕ್ಟಿಂಗ್ ಮಾಡಬೇಕು ಅವೆಲ್ಲ ಕೆಲವರೆಲ್ಲ ಆ್ಯಕ್ಟಿಂಗ್ ಕಲ್ತ್ಕೊಂಡು ಕೂಡ ಬರ್ತಾರೆ. ಬಟ್ ಇವ್ರು ನೋಡಿ ಆ್ಯಕ್ಟಿಂಗ್ ಕಲಿದೇನೆ ಜೂನಿಯರ್ ಆಗಿ ದರ್ಶನ್ ಸರ್ ಥರನೇ ನೋಡೋಕ್ಕೆ ಸ್ವಲ್ಪ ಕಾಣ್ತಾರೆ ಅಂತ ಏನೋ ಅಲ್ಲಿನ ಮಜಾ ಬರ್ತದ ಡೈರೆಕ್ಟ್ಗಳು ಸ್ವಲ್ಪ ಏನೋ ಚಾನ್ಸ್ ಕೊಟ್ಟಿರ್ತಾರೆ ಇವ್ರಿಗಷ್ಟೇ. ಚಾನ್ಸ್ ಕೊಟ್ಟು ಮತ್ತೆ ಕರ್ಕೊಂಡ್ಮೇಲೆ ಕೂಡ ಅಲ್ಲೂ ಮಜಾ ಭಾರತದಲ್ಲೂ ಕೂಡ ಏನೋ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಬರಲಿಲ್ವೋ ಏನೋ ಗೊತ್ತಿಲ್ಲ, ಆ್ಯಕ್ಟಿಂಗ್ ಬರ್ದಿರೋ ಕಾರಣ ತೆಗೆದಾಕ್ಬಿಟ್ರೋ ಏನೋ ಗೊತ್ತಿಲ್ಲ. ಆದರೆ ನೋಡಿ ಇವತ್ತೀಗ ಈ ಪರಿಸ್ಥಿತಿ ಎಂಥ ಮಟ್ಟಕ್ಕೆ ಹೋಗಿದೆ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿ ಸಣ್ಣ ಸಣ್ಣ ಆರ್ಟಿಸ್ಟ್ ಅವ್ರು ಯಾರೇ ಆಗಲಿ, ಮಜಾ ಭಾರತದಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ ಈಗಲೂ ಕೂಡ, ಅವ್ರಿಗೂ ಕೂಡ ಎಷ್ಟೋ ಜನಕ್ಕೆ ಚಾನ್ಸೇ ಇಲ್ಲ. ಆರ್ಟಿಸ್ಟ್ಗಳಿಗೆ ಯಾಕೆ ಚಾನ್ಸ್ ಇಲ್ಲ ಅಂದರೆ ಕೆಲವು ನೋಡಿ ಎಂಥ ಜನ ಆ್ಯಕ್ಟಿಂಗ್ ಯಾವ ಥರ ಮಾಡ್ತಾರೆ, ಯಾವ್ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತಾರೆ ಮತ್ತು ಯಾವ್ಯಾವ ರೀತಿ ವೀಡಿಯೋಗಳನ್ನ ಮೊದಲೇ ಮಾಡಿರ್ತಾರೆ, ಅದ್ರ ಮೇಲೆ ಅವರು ಕರ್ಕೋತಾರೆ. ನಮ್ಮ ಡೈರೆಕ್ಟರ್ಸ್ ನಿರ್ದೇಶಕರು ಅಂತ ನಾವೇನು ಕರಿತೀವಿ ಅವರೆಲ್ಲರೂ ಅಷ್ಟೇ, ನಮ್ಮ ಪ್ರೊಡ್ಯೂಸರ್ಸು ಅಷ್ಟೇ, ಅವರೊಂದು ಆಯ್ಕೆ ಮಾಡ್ಕೋಬೇಕು ಒಂದು ತಂಡ ಅಂತಿದೆಯಲ್ಲ, ಅವರೊಂದು ನಟನೆ ಹೇಗಿರುತ್ತೆ. ಹಿಂದೆ ಎಲ್ಲ ಫೇಸ್ಬುಕ್ಕಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳ ಮೂಲಕ ವೈರಲ್ ಆಗ್ತಾರೆ ಎಷ್ಟೋ ಜನ. ಆ ರೀಲ್ಸ್ಗಳ ಮೂಲಕ ವೈರಲ್ ಆದರೂ ಅಷ್ಟೇ ಅವರ ಆ್ಯಕ್ಟಿಂಗ್ ಹೇಗಿದೆ ರೀಲ್ಸಲ್ಲೇ ಆಗಿದೆ. ರೀಲ್ಸಲ್ಲಿ ಹೀಗಿರೋದ್ರಿಂದ ನೋಡಿ ನಮ್ಮ ಮಜಾ ಭಾರತಕ್ಕೆ ಹಿಂಗೆ ಕರ್ಕೊಂಡ್ರೆ, ನಮ್ಮ ಕಾಮಿಡಿ ಕಿಲಾಡಿಗೆ, ನಮ್ಮ ಒಂದು ಈಗ ಕಲರ್ಸ್ ಕನ್ನಡದಲ್ಲಿ ಬರ್ತಕ್ಕಂಥ ಏನು ಕಾಮಿಡಿ ಶೋಸ್ಗಳೆಲ್ಲ ಇರ್ತವಲ್ಲ, ಒಂದು ರಿಯಾಲಿಟಿ ಶೋ, ಅದಕ್ಕೆಲ್ಲ ಕರ್ಕೊಬೇಕಾದ್ರೆ ಅವ್ರದೇ ಆದಂಥ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಂತ ನೋಡಿಬಿಟ್ಟೆ ಕರ್ಕೋತಾರೆ. ಎಷ್ಟೋ ಜನ ನೋಡಿ ಇವ್ರನ್ನೂ ಕೂಡ ಹಾಗೇ ಇವ್ರದ್ದೊಂದು ಪರ್ಫಾರ್ಮೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು ನೋಡಿ ಅವ್ರದ್ದೊಂದು ಅಂದ ಚಂದ ಆಗಲಿ, ಅವ್ರದ್ದೊಂದು ಗೆಟಪ್ ಆಗಲಿ, ದರ್ಶನ್ ಸರ್ ಥರ ಆಗಲಿ, ಸುದೀಪ್ ಸರ್ ಥರ ಆಗಲಿ, ಈ ಥರ ಏನೋ ಒಂದು ಅವ್ರದ್ದೊಂದು ಮುಖದಿಂದ ಏನು ಗೆಟಪ್ ಏನಿದೆ ಮುಖದಲ್ಲಿ ಅದನ್ನು ನೋಡಿಬಿಟ್ಟು ಕರ್ಕೋತಾರೆ ಹೊರತು ಬೇರೆ ಇನ್ನೇನು ಮಾಡಲ್ಲ ಅಲ್ಲಿ ಸ್ನೇಹಿತರೆ. ಇನ್ನೊಂದು ಏನಂತಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ಅವರೊಂದು ಕೆಲವೊಂದು ಮುಖ ಚೆನ್ನಾಗಿಲ್ಲ ಅಂದರೂ ಕೂಡ ಕೆಲವೊಂದು ಒಬ್ಬೊಬ್ರದ್ದು ಅವ್ರದ್ದು ಆ್ಯಕ್ಟಿಂಗ್ಗೆ ನೋಡಿ ಕರ್ಕೋತಾರೆ. ಅದು ಬಿಟ್ಟರೆ ಇನ್ನು ಕೆಲವ್ರದ್ದು ಬಾಡಿ ನೋಡಿ ದಪ್ಪಕ್ಕಿರೋರು ಆಗಲಿ ಸಣ್ಣಕ್ಕಿರೋರಾಗಲಿ ಕೆಲವರು ಅಂಥವ್ರು ಕಾಮಿಡಿಗೆ ತುಂಬ ಈಸಿ ಆಗುತ್ತೆ ಅಂತ ಕರ್ಕೋತಾರೆ. ನೋಡಿ ನಮ್ಮ ಸಾಧು ಕೋಕಿಲ ಸರ್ ಅಂತೂ ಎಷ್ಟು ಹಿಟ್ಟಾಗಿದ್ದಾರೆ ಕಾಮಿಡಿಯಲ್ಲೇ. ಅವ್ರು ನೋಡಿ ಅವ್ರನ್ನೂ ಕೂಡ ಹಿಂದೆ ಎಲ್ಲ ಅವ್ರು ನೋಡೋಕ್ಕೆ ಒಂಥರ ಕಾಡು ಮನುಷ್ಯ ಚಿಂಪಾಂಜಿ ಥರ ಇದ್ದಾರೆ ನೋಡೋಕ್ಕೆ. ಆದರೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಕಾಮಿಡಿಲಿ ಎಷ್ಟು ಫೇಮಸ್ ಆದರು ಸಾಧು ಕೋಕಿಲ ಅವರು. ಈಗಲೂ ಕೂಡ ನಮ್ಮ ಜನಗಳನ್ನೆಲ್ಲ ಎಷ್ಟೆಷ್ಟೆಲ್ಲ ನಗಿಸ್ತಾ ಇದ್ದಾರೆ, ಎಷ್ಟೆಷ್ಟೆಲ್ಲ ನಮ್ಮ ಜನಗಳಿಗೆಲ್ಲ ಎಷ್ಟು ಇಷ್ಟ ಅವರು. ಸಾಧು ಕೋಕಿಲ್ ಅಂತಲ್ಲ, ಮೋಹನ್ ಜುನೇಜಾ ಅಂತಲ್ಲ, ಮತ್ತು ಅದು ಬಿಟ್ಟರೆ ಬುಲೆಟ್ ಪ್ರಕಾಶ್ ಮಾತ್ರ ಅಲ್ಲ, ಇನ್ನೂ ಎಷ್ಟೆಷ್ಟೋ ಜನಗಳಿದ್ದಾರೆ ಕಾಮಿಡಿಲೇ. ಅಂಥವರೆಲ್ಲ ಫೇಮಸ್ ಆಗಬೇಕು ಅಂದರೆ ಇಂದಿನಿಂದ ಅವ್ರದ್ದೇ ಆದಂಥ ಒಂದು ಕಲೆಯನ್ನು ಹೊತ್ಕೊಂಡು ಬಂದಿರ್ತಾರೆ ಅವರೆಲ್ಲರೂ ಅಷ್ಟೇ. ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲೂ ಅಷ್ಟೇ ನೋಡಿ ಇಂಥವ್ರೀಗ ಆಟೋ ಓಡಿಸ್ಬೇಕಾದ ಒಂದು ಪರಿಸ್ಥಿತಿ ಬಂದಿದೆ ಅಂತಂದರೆ ಇವರು ಅಷ್ಟೇ ಒಂದೊಂದು ಏನಾದರೂ ಕಲೆ ಜೊತೆಗೆ ಬಿಸ್ನೆಸ್ ಆದರೂ ಹೊತ್ಕೊಂಡು ಬಂದಿದ್ರೆ ಇವ್ರಿಗೆ ಏನೂ ನೋವಾಗ್ತಿರ್ಲಿಲ್ಲ. ಮತ್ತು ಈಗಲೂ ಕೂಡ ಅಷ್ಟೇ ನೋಡಿ ಅವ್ರದ್ದೇನಾದರೂ ಒಂದು ಸೈಡ್ ಬಿಸ್ನೆಸ್ಸು ಒಂದು ಏನಾದರೂ ಜೊತೆಗೆ ನೋಡಿ ಆಟೋ ಓಡಿಸ್ತಾ ಇದ್ದಾರೆ ಅಂತಂದರೆ ಆಟೋನು ಕೂಡ ಒಂದು ಬಿಸ್ನೆಸ್ಸೇ ಇಲ್ಲ ಅಂತಲ್ಲ, ಆಟೋ ಓಡಿಸ್ತಾ ಇರ್ಬೋದು. ಈಗ ಆಟೋ ಓಡಿಸ್ಕೊಂಡು ಸಿನಿಮಾ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಈಗ ಅವರು ಆಟೋ ಕಡೆ ಗಮನ ಕೊಡಬೇಕಾ, ಡ್ರೈವಿಂಗ್ ಕಡೆಗೆ, ಇಲ್ಲ ಈ ಕಡೆ ಆರ್ಟಿಸ್ಟಾಗಿ ಈ ಕಡೆ ಬರಬೇಕಾ, ಮುಂದೆ ಏನು ಮಾಡಬೇಕು ನೋಡಿ. ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಆಟೋ ಓಡಿಸ್ಕೊಂಡು ಎಷ್ಟೆಷ್ಟೋ ಜನ ಹೋಗಿದ್ದಾರೆ. ಈಗ ನೋಡಿ ಆ ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ ಆಗಬೇಕು ಅಂತ ಹೋಗಿದ್ದಾರೆ, ಡೈರೆಕ್ಟ್ ಆಗಬೇಕು ಅಂತ ಹೋಗಿದ್ದಾರೆ. ಕೊನೆಗೆ ಆಮೇಲೆ ನೆಕ್ಸ್ಟ್ ಬಂದು ಆಟೋ ಡ್ರೈವರ್ ಆಗಿಬಿಟ್ಟಿದ್ದಾರೆ. ಆಟೋ ಡ್ರೈವರ್ ಮಾತ್ರ ಅಲ್ಲ, ಕೂಲಿಕ್ಕೆ ಕೆಲಸಕ್ಕೂ ಹೋಗ್ತಾ ಇದ್ದಾರೆ. ಕೊನೆಗೆ ಅವ್ರವ್ರ ಹಳ್ಳಿ ಕಡೆ ಊರ ಕಡೆಗೂ ಹೋಗ್ಬಿಟ್ಟಿದ್ದಾರೆ. ಈ ಥರ ನೋಡಿ ನಾವು ಒಂದು ಕಡೆ ನಿಲ್ಲಲ್ಲ ಅಂತಂದರೆ ಇದು ಹೀಗೇನೆ ಆಗೋದು. ನಾವು ಸಿನಿಮಾ ಇಂಡಸ್ಟ್ರಿಗೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಒಂದು ಇಂಡಸ್ಟ್ರಿಗೆ ಕಾಲಿಟ್ಟ ಮೇಲೆ ಆ ಇಂಡಸ್ಟ್ರಿಲೇ ಬೆಳಿಬೇಕು, ಇಂಡಸ್ಟ್ರಿಲೇ ಸಾಯಬೇಕು ಅಷ್ಟೇ. ಏನೇ ನೋಡಿ ತಲೆ ಮೇಲೆ ತಲೆ ಬೀಳಿ ಸೋಲು ಗೆಲುವು ಎಲ್ಲ ಇದ್ದದ್ದೇ. ನೀವು ಸೋಲಿ ಗೆಲ್ಲಿ, ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಹೋಗಬಾರ್ದು ಸ್ನೇಹಿತರೆ. ಇದು ನೋಡಿ ಈ ಹುಡುಗಂಗೂ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಈ ನಟನಿಗೆ, ಅವಿನಾಶ್ ಅಂತಕ್ಕಂಥ ಒಬ್ಬ ನಟನಿಗೆ ನೀವೇನನ್ಸುತ್ತೆ ನಿಮಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ.